ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ S24/2026ಕ್ಕೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನದ ವಾರ್ಷಿಕ ಪರೀಕ್ಷೆಗಾಗಿ ನಾವು 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಓಕೆ, ಅದರಲ್ಲಿ 4 ಅಂಕದ 1ನೇ ಪಾರ್ಟ್ ವಿಡಿಯೋನ ಹಾಕಿದ್ದೀನಿ, ಅದನ್ನು ತಪ್ಪದೆ ನೋಡಿ. ಇದು 2ನೇ ಪಾರ್ಟ್ ವಿಡಿಯೋದಲ್ಲಿ 3 ಅಂಕದ ಎಲ್ಲ ಪ್ರಶ್ನೆಗಳಿದ್ದಾವೆ. ಸೊ ಚೆನ್ನಾಗಿ ನೋಡ್ಕೊಂಡೋದ್ರೆ ಖಂಡಿತವಾಗಿ ಸ್ಕೋರ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಇಂದು ಮತ್ತು ನಾಳೆ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅಲ್ಲಿನೂ ಕೂಡ ನಾವು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ. ಸೊ ಖಂಡಿತವಾಗಿ ಅದನ್ನು ಕೂಡ ನೀವು ಯೂಸ್ಗಳನ್ನು ತಗೊಳ್ರಿ. ಸೊ ಫಸ್ಟ್ ಇತ್ತು, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಂತ ಕೇಳಿದ್ದಾರೆ. ಸೊ 3 ಅಂಕ ಅಂದರೆ ನೀವು 6 ಪಾಯಿಂಟ್ಸ್ ಬರಲೇಬೇಕು. ಕಾನ್ಸ್ಟಾಂಟಿನೋಪಲ್ ಪತನ, ವ್ಯಾಪಾರ ಮಾರ್ಗಗಳು ಟರ್ಕರ್ ವಶ, ಅಧಿಕ ತೆರಿಗೆ, ವ್ಯಾಪಾರಿಗಳಿಗೆ ನಷ್ಟ, ಜಲಯಾನಕ್ಕೆ ಪ್ರೋತ್ಸಾಹ, ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಸಿಡಿಮದ್ದುಗಳ ಆವಿಷ್ಕಾರ ಅಂತ ಬರೆದ್ರೆ ಸಾಕು. ಇನ್ನು ಮಾರ್ತಾಂಡವರ್ಮನ ಸಾಧನೆಗಳು ಅಥವಾ ಮಾರ್ತಾಂಡವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಣ ಮಾಡಿದ? ವೈನಾಡ ಸಂಸ್ಥಾನವನ್ನು ಆಳಿದ, ಡಚ್ಚರಿಂದ ಸಂಸ್ಥಾನದ ರಕ್ಷಣೆ ಆಯಿತು, ರಾಜಧಾನಿಯ ಸ್ಥಳಾಂತರ, ಓಕೆ, ಮೆಣಸು ಬೆಳೆಯುವ ಪ್ರದೇಶಗಳ ಕೈವಶ, ನೆಡುಮಂಗಡ ಮತ್ತು ಕೊಟ್ಟಾರಕರ ವಶ, ಡಚ್ಚರನ್ನು ಕೊಳಚಲ್ ಯುದ್ಧದಲ್ಲಿ ಸೋಲಿಸಿದ, ವೈನಾಡ ಮುಂದೆ ತಿರುವಾಂಕೂರು ರಾಜ್ಯವಾಯಿತು, ಕೊಚ್ಚಿ ವಿಶ್ವ ವ್ಯಾಪಾರ ಕೇಂದ್ರವಾಯಿತು ಅಂತ ಬರೆದ್ರೆ ಸಾಕು. ಇನ್ನು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳ್ತಾರೆ. ಕಾರಣಗಳಲ್ಲಿ ಬರ್ತದೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಮಾಡಿದ್ದು, ಕಪ್ಪು ಕೋನೆ ದುರಂತ, ನವಾಬನ ವಿರೋಧಿಗಳನ್ನು ಬ್ರಿಟಿಷರು ಸೆಳೆದುಕೊಂಡಿದ್ದು, ಮೀರ್ ಜಾಫರ್ ತಟಸ್ಥನಾಗಿದ್ದನು ಅಂತ ಉತ್ತರ. ಇನ್ನು ಪ್ಲಾಸ್ಟಿಕ್ ಕದನದ ಪರಿಣಾಮಗಳಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾದ, ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ದೊರೀತದ, ನವಾಬನಿಂದ ಕಂಪನಿಗೆ 17,70,00,000 ದೊರೀತದ, ಅನೈತಿಕತೆ ಮತ್ತು ಅಸಂಘಟನೆ ಪ್ರದರ್ಶನವಾಗ್ತದೆ, ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯಾದ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಒನ್, ಬಕ್ಸಾರ್ ಕದನದ ಪರಿಣಾಮಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ದೊರೀತದ, 2ನೇ ಶಾ ಆಲಂ ದಿವಾನಿ ಹಕ್ಕನ್ನು ನೀಡ್ತಾನೆ, 2ನೇ ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡಿತಾನೆ, 2ನೇ ಶಾ ಆಲಂ ಬಂಗಾಳದ ಹಕ್ಕನ್ನು ಬಿಟ್ಟು ಕೊಡ್ತಾನೆ, ಔಧನ ನವಾಬ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ, ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ, ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಹೋಗ್ತದೆ, ಬ್ರಿಟಿಷರ ಆಳ್ವಿಕೆ ಅದು ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ಔಧನವರೆಗೆ ವಿಸ್ತರಿಸ್ತದೆ ಅಂತಕ್ಕಂಥ ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು 3ನೇ ಪಾಠದಲ್ಲಿ ನೋಡೋದಾದರೆ ಭೂ ಕಂದಾಯ ನೀತಿಯಿಂದ ಉಂಟಾಗುವ ಪರಿಣಾಮಗಳು. ರೈತರನ್ನು ಶೋಷಿಸುವ ಹೊಸ ವರ್ಗ ಸೃಷ್ಟಿಯಾಗ್ತದೆ, ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ, ರೈತರು ನಿರ್ಗತಿಕರಾಗ್ತಾರೆ, ಭೂಮಿ ಮಾರಾಟದ ವಸ್ತು, ಜಮೀನನ್ನು ಪರಭಾರೆ ಮಾಡ್ತಾರೆ, ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸ್ತಾರೆ, ಲೇವಾದೇವಿಗಾರರು ಬಲಿಷ್ಠರಾಗಿ ಹೋಗ್ತಾರೆ. ಇನ್ನು ಬ್ರಿಟಿಷರ ಶಿಕ್ಷಣ ನೀತಿಯಿಂದಾಗಿ ಭಾರತೀಯರ ಮೇಲಾದ ಪರಿಣಾಮಗಳು. ಭಾರತೀಯರು ಆಧುನಿಕತೆ ಮತ್ತು ವೈಜ್ಞಾನಿಕ ಆಲೋಚನೆಯನ್ನು ಬೆಳೀತದೆ, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ಭಾರತೀಯರಲ್ಲಿ ಏಕತೆ ಬೆಳೀತದೆ, ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ, ಬ್ರಿಟಿಷ್ ನೀತಿಗಳ ವಿಮರ್ಶೆ, ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಹುಟ್ಟು, ವಿದೇಶಿಯರ ಚಿಂತನೆಗಳು ಭಾರತೀಯರಲ್ಲಿ ನಾವೀನ್ಯತೆಯನ್ನು ತರ್ತವೆ. ಅಂದರೆ ಜಗತ್ತಿನ ಚಳವಳಿಗಳ ಪ್ರಭಾವ ಬೀರ್ತವೆ. ಉದಾಹರಣೆ ಫ್ರೆಂಚ್ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ಅಮೇರಿಕಾ ಕ್ರಾಂತಿ. ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಪರಿಚಯ ಸಹಿತ ಆಗ್ತದೆ. ಇನ್ನು 1919ರ ಭಾರತ ಸರ್ಕಾರದ ಕಾಯ್ದೆಯ ಲಕ್ಷಣಗಳು ಅಂತ ಕೇಳಿದ್ದಾರೆ. ಇದು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡೋದಾಗಿತ್ತು. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡಬೇಕಂತ ಹೇಳ್ತಾರೆ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನ ಬೇರ್ಪಡೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಅಥವಾ ಈ 1935ರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಅವಕಾಶವಾಯಿತು ಅಥವಾ ಬುನಾದಿ ಆಯಿತು, ಸಮರ್ಥಿಸಿರಿ ಅಂತ ಕೇಳ್ತಾರೆ. ಹೌದು, ಇದು ಭಾರತದ ಸಂವಿಧಾನ ರಚನೆಗೆ ಬುನಾದಿ ಹಾಕ್ತದೆ. ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ, ಅಖಿಲ ಭಾರತ ಒಕ್ಕೂಟದ ರಚನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ರದ್ದು, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ, ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಅಂತ ಬರೆದ್ರೆ ಸಾಕು. ಇನ್ನು 5ನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಿಗೆ ಹೋಗೋಣ. ಅಲ್ಲಿ ಸಮಾಜ ಸುಧಾರಕರ ಬೋಧನೆಗಳನ್ನು ಅಥವಾ ತತ್ವಗಳನ್ನು ಕೇಳಿದರೆ ಸೇಮ್ ಆಗಿ ಬರೀರಿ. ಏಕದೇವತಾರಾಧನೆ, ಸ್ತ್ರೀ ಶಿಕ್ಷಣ ಪ್ರೋತ್ಸಾಹ, ಅರ್ಥಹೀನ ಆಚರಣೆಗೆ ವಿರೋಧ, ಸ್ತ್ರೀ ಪುರುಷರ ಸಮಾನತೆ, ಮೂಢನಂಬಿಕೆಗಳಿಗೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಜಾತಿ ಪದ್ಧತಿಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ. ಇನ್ನು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳು. ಈ ಧರ್ಮ ಪರಿಪಾಲನಾ ಯೋಗಂ 1903ರಲ್ಲಿ ಸ್ಥಾಪನೆ ಆಗ್ತದೆ. ಹಿಂದುಳಿದ ವರ್ಗಗಳ ಸಬಲೀಕರಣ ಆಗ್ತದೆ.
ಮಾನವ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವಾಗ್ತದೆ. ಸಾಧನೆಗೆ ಶಿಕ್ಷಣವೇ ಸರಿಯಾದ ಮಾರ್ಗ ಅಂತ ಹೇಳ್ತಾರೆ. ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಆಗ್ತದೆ. ಇನ್ನು ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ ಮಾನವ ಕುಲಕ್ಕೆ ಒಂದೇ ಕುಲ, ಒಂದೇ ಜಾತಿ, ಒಂದೇ ದೇವರು ಅಂತ ಹೇಳ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್ ಪೇರಿಯಾರ ಚಳವಳಿ, ಇದು ಇಂಪಾರ್ಟೆಂಟ್ ಇತ್ತು. ಎಸ್, ಇದೊಂದು ಬ್ರಾಹ್ಮಣೇತರ ಚಳವಳಿ. ಜಸ್ಟಿನ್ ಪಾರ್ಟಿ ಮುನ್ನಡೆಸುವಿಕೆ, ಬ್ರಾಹ್ಮಣೇತರಿಗೆ ಸರ್ಕಾರಿ ರಂಗದಲ್ಲಿ ಆದ್ಯತೆ. ಇದು ಆತ್ಮಗೌರವ ಚಳವಳಿ. ತಮಿಳು ದ್ರಾವಿಡ ಭಾಷೆ, ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಪ್ರತಿಪಾದನೆ ಮತ್ತು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕಿತ್ತು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲನೇದು ನಾಯಕತ್ವದ ಕೊರತೆ ಬರ್ತದೆ. ಎರಡನೇದು ಒಗ್ಗಟ್ಟಿನ ಕೊರತೆ, ನಿಶ್ಚಿತ ಗುರಿಯ ಕೊರತೆ, ಇಡೀ ದೇಶ ವ್ಯಾಪಿಸಿರಲಿಲ್ಲ, ಸೈನಿಕರಿಂದ ಲೂಟಿ ದರೋಡೆ, ಆಮೇಲೆ ಮಾರ್ಗದರ್ಶನದ ಕೊರತೆ, ನೈಪುಣ್ಯ ಮತ್ತು ತಂತ್ರಜ್ಞಾನದ ಕೊರತೆ ಅಂತ ಬರೀಬೇಕು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಸಹಿತ ಕೇಳ್ಬೋದು. ಕಂಪನಿ ಆಡಳಿತ ಅಂತ್ಯ, ಕಾನೂನಿನ ಮುಂದೆ ಸಮಾನತೆ, ರಾಣಿಯ ನೇರ ಆಡಳಿತ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವಿಲ್ಲ, ಉತ್ತಮ ಆಡಳಿತದ ಭರವಸೆ, ಗವರ್ನರ್ ಹುದ್ದೆ ರದ್ದಾಗ್ತದೆ, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ, ವೈಸ್ರಾಯ್ ಹುದ್ದೆ ಜಾರಿಗೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಸಹಿತ ಕೇಳ್ತಾರೆ. ಗೃಹ ಕೈಗಾರಿಕೆ ನಾಶ, ಇನಾಮ್ ಭೂಮಿ ವಶ, ನಿರುದ್ಯೋಗ ಸಮಸ್ಯೆ, ಸಂಪತ್ತಿನ ಸೋರಿಕೆ, ಅಧಿಕ ತೆರಿಗೆ, ಕಾರ್ಮಿಕರು ನಿರ್ಗತಿಕರಾಗ್ತಾರೆ, ರೈತರು ಶೋಷಣೆಗೆ ಒಳಪಡ್ತಾರೆ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ ಪ್ರತಿಪಾದನೆ, ಆಫ್ರಿಕಾ ಏಷ್ಯಾ ರಾಷ್ಟ್ರಗಳ ಪ್ರಗತಿಗೆ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ವಿಶ್ವವ್ಯಾಪಿಗೆ ವಿಶ್ವಶಾಂತಿಗೆ ಬೆಂಬಲ ಅಂತ ಬರೆದ್ರೆ ಸಾಕು. ಇನ್ನು ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತ ಹೇಗೆ ಪ್ರಯತ್ನ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಇದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದು ಮಾಡದ, ಮಾನವ ಹಕ್ಕುಗಳಿಗೆ ಬೆಂಬಲ ಮತ್ತು ಪ್ರತಿಪಾದನೆ, ಜನಾಂಗೀಯ ಹತ್ಯೆ ಮತ್ತು ಶೋಷಣೆಗೆ ವಿರೋಧ ಮಾಡದ, ಮಾನವ ಹಕ್ಕುಗಳ ರಕ್ಷಣೆಗೆ ಸದಾ ಬೆಂಬಲ, ಮಾನವ ಹಕ್ಕುಗಳ ಆಯೋಗದ ರಚನೆ, ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ವರ್ಣಭೇದ ನೀತಿಗೆ ವಿರೋಧ, ಮಕ್ಕಳ ಮಾರಾಟ ಸ್ತ್ರೀ ಶೋಷಣೆಗೆ ವಿರೋಧ, ಬದುಕುವ ಜೀವಿಸುವ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ನೀಡದ. ಇನ್ನು ಭಯೋತ್ಪಾದನಾ ನಿಗ್ರಹ ಕ್ರಮಗಳು ಅಂತ ಕೇಳ್ತಾರೆ. ನಮ್ಮ ಭಾರತ ಕೈಗೊಂಡಿರ್ತಕ್ಕಂಥ ಕ್ರಮಗಳು, ಅದು ರಾಷ್ಟ್ರೀಯ ತನಿಖಾ ದಳ ರಚನೆ ಮಾಡದ, ವಿಶೇಷ ಪರಿಣತ ಪಡೆಗಳ ರಚನೆ, ಭಯೋತ್ಪಾದನೆ ವಿರುದ್ಧ ರಕ್ಷಣಾ ಪಡೆಗಳ ಬಳಕೆ, ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, ಭಯೋತ್ಪಾದನೆ ನಿಗ್ರಹ ಪಡೆ ರಚನೆ, ಗುಪ್ತಚರ ವ್ಯವಸ್ಥೆ ಬಲವರ್ಧನೆ, ಭಯೋತ್ಪಾದನೆ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಬೆಂಬಲ, RAW ಸಂಸ್ಥೆ ಸ್ಥಾಪನೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಕಾರಣಗಳು, ಇಲ್ಲಿ ಅಧಿಕ ಜನಸಂಖ್ಯೆ, ಶ್ರಮದ ವಿಭಜನೆ, ಅನಕ್ಷರತೆ, ಬಂಡವಾಳ ಕೊರತೆ, ಬಡತನ, ಯಂತ್ರಗಳ ಬಳಕೆ ಮತ್ತು ಸಾಮಾಜಿಕ ಅಸಮಾನತೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳು, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ, ಪಂಚವಾರ್ಷಿಕ ಯೋಜನೆ ಜಾರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆ, ತಾಂತ್ರಿಕ ಶಿಕ್ಷಣ, ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಜನಸಂಖ್ಯಾ ಯೋಜನೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಣಾಮಗಳು ಅಂತ ಕೇಳ್ತಾರೆ. ಇದರಿಂದ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕುಟುಂಬದ ಜಗಳ, ಮೋಸ ಮತ್ತು ವಂಚನೆ, ಕಳ್ಳತನಗಳು ಆಗ್ತವೆ. ಇನ್ನು ವೆರಿ ಇಂಪಾರ್ಟೆಂಟ್, ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ. ಸಂಘಟಿತರಿಗೆ ಕಾನೂನು ಕಾಯ್ದೆಗಳು ಇರ್ತವೆ, ಬಟ್ ಅಸಂಘಟಿತರಿಗೆ ಕಾಯ್ದೆ ಕಾನೂನಿಲ್ಲ. ಸಂಘಟಿತ ನಿಗದಿತ ವೇತನ ಭತ್ಯೆ ಇದೆ, ಅಸಂಘಟಿತರಿಗೆ ನಿಗದಿತ ವೇತನ ಭತ್ಯೆ ಇಲ್ಲ. ಇವರಿಗೆ ವೇತನ ಸೌಲಭ್ಯವಿದೆ, ವೇತನ ಸೌಲಭ್ಯವಿಲ್ಲ. ಅಧಿಕಾರದಲ್ಲಿ ಏನಿ ಶ್ರೇಣಿ ಇದೆ, ಅಧಿಕಾರದಲ್ಲಿ ಏನಿ ಶ್ರೇಣಿ ಇಲ್ಲ. ವೈದ್ಯಕೀಯ ಸೌಲಭ್ಯವಿದೆ, ವೈದ್ಯಕೀಯ ಸೌಲಭ್ಯವಿಲ್ಲ. ಕೆಲಸದ ಭದ್ರತೆ ಇದೆ, ಕೆಲಸದ ಭದ್ರತೆ ಇಲ್ಲ. ಇನ್ನು ಅರಣ್ಯದ ಮಹತ್ವವನ್ನು ಸಹಿತ ನಿಮಗೆ ಕೇಳಬಹುದು. ಶುದ್ಧ ವಾಯು ಮತ್ತು ಆಹಾರ ಕೊಡ್ತವೆ, ಉತ್ತಮ ಮಳೆ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧಿ ಸಸ್ಯಗಳು, ಪ್ರವಾಸಿ ತಾಣ, ಉದ್ಯೋಗಾವಕಾಶ ಮತ್ತು ಕಚ್ಚಾ ವಸ್ತುಗಳು. ಇನ್ನು ಅರಣ್ಯ ನಾಶಕ್ಕೆ ಕಾರಣಗಳನ್ನು ಕೇಳ್ಬೋದು. ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಕಾಡ್ಗಿಚ್ಚು, ಕಳ ಸಾಗಾಣಿಕೆ, ಮರಗಳಿಗೆ ರೋಗ, ರಸ್ತೆ ರೈಲು ಮಾರ್ಗ ನಿರ್ಮಾಣ, ಅತಿಯಾದ ಮೇಯಿಸೋದು, ಗಣಿಗಾರಿಕೆ, ನಗರೀಕರಣ. ಇನ್ನು ನಿಯಂತ್ರಣ ಮಾರ್ಗಗಳು ಅಥವಾ ಸಂರಕ್ಷಣಾ ಕ್ರಮಗಳಂತ ಬಂದಾಗ ಕಾಡ್ಗಿಚ್ಚು ನಿಯಂತ್ರಣ, ಕಳ ಸಾಗಾಣಿಕೆ ನಿಯಂತ್ರಣ, ಮರಗಳ ರೋಗ ನಿಯಂತ್ರಣ, ಅತಿಯಾದ ಮೇಯಿಸುವಿಕೆ ನಿಯಂತ್ರಣ, ಗಣಿಗಾರಿಕೆ, ಯೋಜಿತ ನಗರೀಕರಣ, ಬೀಜ ಹರಡೋದು, ಗಿಡಗಳನ್ನು ನೆಡೋದು, ಜನಜಾಗೃತಿ. ಇದು ಇಂಪಾರ್ಟೆಂಟ್ ಇದೆ. ನಿತ್ಯ ಹರಿದ್ವರ್ಣ ಮತ್ತು ಎಲೆ ಉದುರುವ ಮಾನ್ಸೂನ್, ಅರಣ್ಯಗಳ ನಡುವಿನ ವ್ಯತ್ಯಾಸಗಳು ಅಂತ ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣಕ್ಕೆ ವಾರ್ಷಿಕ 250 ಸೆಂಟಿಮೀಟ್ರಿಗಿಂತ ಹೆಚ್ಚು ಮಳೆ ಬೇಕು, ಬಟ್ ಎಲೆ ಉದುರಿಸೋಕೆ 75ರಿಂದ 250 ಸೆಂಟಿಮೀಟರ್ ಮಳೆ ಬೇಕು.
ಆಮೇಲೆ ನಿತ್ಯ ಹರಿದ್ವರ್ಣ ಅರಣ್ಯ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರದಲ್ಲಿ ಕಂಡುಬಂದರೆ ಎಲೆ ಉದುರೋದು ಭಾರತದಲ್ಲಿ ಅತಿ ಹೆಚ್ಚಾಗಿ ವಿಸ್ತರಿಸಿಕೊಂಡಿದೆ. ಈ ವರ್ಷವೆಲ್ಲ ಹಸಿರಾಗಿರ್ತವೆ, ಬಟ್ ಎಲೆ ಉದುರೋದು ನಿರ್ದಿಷ್ಟ ವನಾವೆಯಲ್ಲಿ ಮಾತ್ರ ಎಲೆಗಳನ್ನು ಉದುರಿಸ್ತವೆ. ಇನ್ನು GIS ಮತ್ತು GPS ನಡುವಿನ ವ್ಯತ್ಯಾಸ, ಇದು ಕೂಡ 3 ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ಕೂಡ ಚೆನ್ನಾಗಿ ಕಲ್ಕೊಂಡು ಹೋಗಿ, ಇದು ಇಂಪಾರ್ಟೆಂಟು. ಇನ್ನು ದೂರ ಸಂವೇದಿ ತಂತ್ರಜ್ಞಾನ ಅತ್ಯಂತ ಅವಶ್ಯಕ ಹೇಗೆ? ಹೌದು, ಇದು ಚಿತ್ರಗಳ ಮೂಲಕ ನೈಜ ಮತ್ತು ನಂಬಲಾರ ಮಾಹಿತಿ ಕೊಡ್ತದೆ. ಅತಿ ಶೀಘ್ರ, ಅಲ್ಪಾವಧಿ ಮತ್ತು ಕಡಿಮೆ ವೆಚ್ಚ, ಕಂಪ್ಯೂಟರ್ನಿಂದ ಮಾಹಿತಿ ಸುಲಭ ವಿಶ್ಲೇಷಣೆ, ನೈಸರ್ಗಿಕ ವಿಕೋಪದ ತೀವ್ರ ಅಧ್ಯಯನ, ಹವಾಮಾನ ವೈಪರೀತ್ಯ ಮತ್ತು ಭೂ ಅಡಚಣೆ ಮೀರಿ ಅಧ್ಯಯನ, ಅರಣ್ಯದ ಜಲರಾಶಿ, ವಸತಿ ಪ್ರದೇಶ ಮತ್ತು ಖನಿಜ ನಿಕ್ಷೇಪಗಳ ವಿಶ್ಲೇಷಣೆ. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗ, ಪ್ರಾಕೃತಿಕ ವಿಕೋಪಗಳಿಗೆ ಸ್ಪಷ್ಟ ಪರಿಹಾರ, ಅರಣ್ಯ ಮತ್ತು ಪರ್ವತ ಚಾರಣದಾರರಿಗೆ ಮಾರ್ಗ ತಿಳಿಬೋದು, ಸೈನಿಕರು, ವೈಮಾನಿಕರು, ಮೀನುಗಾರರಿಗೆ ಮಾರ್ಗ ತಿಳಿಬೋದು, ಸಾರಿಗೆ ನಿರ್ವಹಣೆ ಹೆಚ್ಚು ಸೂಕ್ತ, ಗೂಗಲ್ ಮ್ಯಾಪ್ ಮೂಲಕ ದಾರಿ ಬಳಕೆ, ಮನೆ ಬಾಗಿಲ ಸೇವೆಗೆ ಜೀವಾಳ. ಇನ್ನು ರಸ್ತೆ ಸಾರಿಗೆ ತೊಡಕುಗಳಂತ ಕೇಳ್ತಾರೆ. ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತ, ಪರಿಸರ ಮಾಲಿನ್ಯ, ಅಪಘಾತ, ಮಳೆ ಪ್ರವಾಹದಿಂದ ಹಾಳಾಗ್ತವೆ, ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕ, ರಸ್ತೆಗಳ ಬದಿಯಲ್ಲಿ ಮೂಲಸೌಕರ್ಯಗಳ ಕೊರತೆ. ಇನ್ನು ಯಾವುದೇ ಇರಲಿ, ಅದು ಚಂಡಮಾರುತ, ಪ್ರವಾಹ, ಕಡಲ ಕೊರೆತಕ್ಕೆ ಕಾರಣಗಳನ್ನು ಬಂದಾಗ ಅಧಿಕ ಮಳೆ, ಮೇಘಸ್ಫೋಟ, ಅರಣ್ಯನಾಶ, ನಗರೀಕರಣ, ಅವೈಜ್ಞಾನಿಕ ನೀರಾವರಿ, ಕೈಗಾರೀಕರಣ, ಆಧುನೀಕರಣ. ಇನ್ನು ಭೂಕಂಪ ಅಥವಾ ಭೂಕುಸಿತಕ್ಕೆ ಕಾರಣಗಳಂತ ಬಂದಾಗ ಅರಣ್ಯನಾಶ, ಅಧಿಕ ಮಳೆ, ಅಣೆಕಟ್ಟು ನಿರ್ಮಾಣ, ಗಣಿಗಾರಿಕೆ, ರೈಲು ಮತ್ತು ರಸ್ತೆ ಮಾರ್ಗದ ನಿರ್ಮಾಣ, ಕೈಗಾರೀಕರಣ, ಆಧುನೀಕರಣ ಮತ್ತು ನಗರೀಕರಣ. ಇನ್ನು ಯಾವುದೇ ನೈಸರ್ಗಿಕ ವಿಕೋಪದ ಪರಿಣಾಮಗಳು ಅಂತ ಕೇಳಿದ್ರೆ ಅಪಾರ ಸಾವು ನೋವು, ಆಸ್ತಿಪಾಸ್ತಿ ನಷ್ಟ, ಸಾರಿಗೆ ಸಂಪರ್ಕ ಹಾನಿ, ವಿದ್ಯುತ್ ಸಂಪರ್ಕ ಹಾನಿ, ಸಾಂಕ್ರಾಮಿಕ ರೋಗ, ಜನಜೀವನ ಅಸ್ತವ್ಯಸ್ತ, ಆರ್ಥಿಕತೆಗೆ ನಷ್ಟ. ಇಷ್ಟು ಬರೀರಿ. ಇನ್ನು ಯಾವುದೇ ಒಂದು ನೈಸರ್ಗಿಕ ವಿಕೋಪದ ನಿಯಂತ್ರಣಾ ಕ್ರಮಗಳು ಅಂತ ಬಂದಾಗ ಅಲ್ಲಿ ವೈದ್ಯಕೀಯ ನೆರವು, ಪರಿಹಾರ ತಂಡದ ಸಿದ್ಧತೆ, ಜನಜಾಗೃತಿ, ಅರಣ್ಯನಾಶ ನಿಯಂತ್ರಣ, ಗಣಿಗಾರಿಕೆ ನಿಯಂತ್ರಣ, ಯೋಜಿತ ರೈಲು ಮತ್ತು ರಸ್ತೆ ಮಾರ್ಗ ನಿರ್ಮಾಣ, ಉಪಗ್ರಹ ಆಧಾರಿತ ಮುನ್ಸೂಚನೆ, ಔಷಧಿ ಸಿದ್ಧತೆ, ಅಡ್ಡಗೋಡೆ ನಿರ್ಮಾಣ ಮಾಡೋದು, ಮ್ಯಾಂಗ್ರೋವ್ ಕಾಡುಗಳು, ಮರಳಿನ ಸಂರಕ್ಷಣೆ, ಸಮೂಹ ಮಾಧ್ಯಮದ ಬಳಕೆ. ಇನ್ನು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವ ಅಥವಾ ಪಾತ್ರ ಕೇಳಿದ್ರೆ ಕೃಷಿ ಅಭಿವೃದ್ಧಿ, ನೀರಾವರಿ ಸೌಲಭ್ಯ, ಮಾರುಕಟ್ಟೆ ಅಭಿವೃದ್ಧಿ, ರಸ್ತೆ ನಿರ್ಮಾಣ, ಸ್ವಚ್ಛತಾ ಕಾರ್ಯ, ಆರೋಗ್ಯ ಸೌಲಭ್ಯ, ವಸತಿ ಯೋಜನೆ, ಗ್ರಂಥಾಲಯ ಸೌಲಭ್ಯ, ಶಿಕ್ಷಣಕ್ಕೆ ಪ್ರೋತ್ಸಾಹ, ಕೈಗಾರಿಕೆಯ ಅಭಿವೃದ್ಧಿ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಕೇಳ್ತಾರೆ. ಇದು ಸ್ವ ಉದ್ಯೋಗ, ಸಾಲ ಸೌಲಭ್ಯ, ಮಹಿಳಾ ಸಬಲೀಕರಣ, ವ್ಯವಹಾರ ಜ್ಞಾನ, ದುಶ್ಚಟಗಳ ನಿವಾರಣೆ, ಆರ್ಥಿಕ ಸ್ವಾವಲಂಬನೆ. ಇನ್ನು ಭಾರತದ ಗ್ರಾಮೀಣ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಕೇಳಬಹುದು. ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ, ಬಡತನ ಹೆಚ್ಚು, ಕಡಿಮೆ ಉದ್ಯೋಗ, ಕಡಿಮೆ ಆದಾಯ, ಅನಕ್ಷರತೆ, ಅಪೌಷ್ಟಿಕತೆ, ಆರೋಗ್ಯದ ಸಮಸ್ಯೆ. ಇನ್ನು ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸಿನ ನಡುವೆ ವ್ಯತ್ಯಾಸ, ಇದು ಕೂಡ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವ ಪ್ರತಿ ಸರಿ ಕೂಡ ಇದನ್ನು ಕೇಳ್ತಾ ಇದ್ದಾರೆ. ಅದು ವ್ಯತ್ಯಾಸ ಬರಲಿಲ್ಲ ಅಂದರೆ ಇದಾದರೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲ, RBI ಗಳಿಸುವ ಆದಾಯ, ರೈಲ್ವೆ ಗಳಿಸುವ ಆದಾಯ, ಅಂಚೆ ದೂರವಾಣಿ ಆದಾಯ, ಸಾರ್ವಜನಿಕ ಉದ್ಯಮದ ಲಾಭ, ನಾಣ್ಯ ಟಂಕಸಾಲೆ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡ. ಇನ್ನು ಬ್ಯಾಂಕ್ನ ಕಾರ್ಯ, ಸೇವೆ, ಲಕ್ಷಣ, ಅನುಕೂಲ ಬಂದಾಗ ಸೇಮ್ ಬರೀರಿ. ಸಾಲ ಕೊಡೋದು, ಠೇವಣಿ ಅಂಗೀಕಾರ, ಹಣದ ವರ್ಗಾವಣೆ, ಕ್ರೆಡಿಟ್ ಕಾರ್ಡ್, ವಿದೇಶಿ ವಿನಿಮಯ, ಹೆಸರಿನ ಗುರುತು, ಸರ್ಕಾರದ ಹಣಕಾಸಿನ ವ್ಯವಹಾರ, ವ್ಯಕ್ತಿ, ಸಂಸ್ಥೆ, ಕಂಪನಿ, ಭದ್ರತಾ ಕಪಾಟು. ಅಂಚೆ ಕಚೇರಿಯ ಸೇವೆ ಅಥವಾ ಹಣಕಾಸಿನ ಕಾರ್ಯ, ಅಂಚೆ ವಿಮೆ, ಹಣದ ವರ್ಗಾವಣೆ, ಅಂಚೆ ಬ್ಯಾಂಕ್, ನಿವೃತ್ತಿ ವೇತನ, ಕಿಸಾನ್ ವಿಕಾಸ್ ಪತ್ರ, ಆಧಾರ್ ಕಾರ್ಡ್ ಸೇವೆ, ಇತರೆ ಸರ್ಕಾರದ ಸೇವೆ, ATM ಸೌಲಭ್ಯ. ಇನ್ನು ಬ್ಯಾಂಕ್ ಖಾತೆ ತೆರೆಯುವ ವಿಧಾನ, ಖಾತೆ ವಿಧಾನ ನಿರ್ಧಾರ, ಅಧಿಕಾರಿಯ ಸಂಪರ್ಕ, ಅರ್ಜಿ ಭರ್ತಿ, ಪರಿಚಿತರ ಉಲ್ಲೇಖ, ಅಧಿಕಾರಿಯ ಒಪ್ಪಿಗೆ, ಪ್ರಾರಂಭಿಕ ಠೇವಣಿ. ಇನ್ನು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ, ಅದು ಒಂದು 6 ಪಾಯಿಂಟು. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಕಾರ್ಯಗಳು ಒಂದು 6 ಪಾಯಿಂಟ್ ನೋಡ್ಕೊಡ್ರಿ. ಉದ್ಯಮಶೀಲತೆಯ ಗುಣಲಕ್ಷಣಗಳು, ಇದು ಇಂಪಾರ್ಟೆಂಟ್. ಸೃಜನಾತ್ಮಕ, ಕ್ರಿಯಾತ್ಮಕ, ಗುಂಪು ಕಟ್ಟೋದು, ಸಮಸ್ಯೆ ಪರಿಹಾರ, ನಷ್ಟಭರಿತಕ್ಕೆ ಸಿದ್ಧ, ವಚನಬದ್ಧತೆ, ಹೊಸ ಪದ್ಧತಿ ರೂಢಿ, ನಾಯಕತ್ವ, ಪ್ರಚೋದನೆಯ ಸಾಧನೆ, ಗುರು ಮುಟ್ಟುವಿಕೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ಇಷ್ಟಾದರೆ 3 ಅಂಕದ ಎಲ್ಲ ಪ್ರಶ್ನೆಗಳು ಮುಗೀತು. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾನು 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನೋಡೋಣ 4 ಅಂಕದ ಪ್ರಶ್ನೆಗಳು. ಸೊ ಟೋಟಲಿ 16 ಅಂಕಗಳನ್ನು ಗಳಿಸ್ತೀರಿ. ಇಲ್ಲಿ ಒಟ್ಟೆ ನೀವು 6 ಪಾಠಗಳನ್ನು ಓದ್ಕೊಂಡು ಹೋಗಬೇಕು. ಮೈಸೂರಿನ ಒಡೆಯರು, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಸ್ವಾತಂತ್ರ್ಯ ಹೋರಾಟ,
ಭಾರತದ ಸವಾಲು ಮತ್ತು ಪರಿಹಾರೋಪಾಯ, ಭಾರತದ ಮಣ್ಣು, ಭಾರತದ ಪ್ರಮುಖ ಕೈಗಾರಿಕೆಗಳು. ಈ 6 ಪಾಠದಿಂದನೇ ನಿಮಗೆ 4 ಪ್ರಶ್ನೆಗಳು ಬರ್ತವೆ. ಟೋಟಲಿ 16 ಅಂಕಗಳಿದ್ದಾವೆ. ಸೊ ಇದೇ ಥರ ಕಂಪ್ಲೀಟಾಗಿ ನೋಡ್ಕೊಂಡೋಗಿ ಗ್ಯಾರಂಟಿಯಾಗಿ 16 ಅಂಕಗಳು ನಿಮಗೆ ಬಂದೇ ಬರ್ತವೆ. ಸೊ ಫಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಬಂದರೂ ಕೂಡ ಬರ್ತದೆ. ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಫಸ್ಟ್ ಒನ್, ಗ್ರಾಮೀಣ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು, ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಮಾಡ್ತಾರೆ, ಕಾವೇರಿ ನದಿಗೆ ಆಣೆಕಟ್ಟು ನಿರ್ಮಾಣ, ಹೊಸ ರೈಲು ಮಾರ್ಗ ನಿರ್ಮಾಣ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಬೆಳಗೊಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ನ್ಯಾಯ ವಿಧಾಯಕ ಸಭೆಯ ರಚನೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸರ್ಕಾರ ಕೈಗೊಂಡಿರೋ ಕ್ರಮಗಳು. ಲೋಕಪಾಲ್ ಸಂಸ್ಥೆ ಸ್ಥಾಪನೆ, ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ, ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳ ಬಲಪಡನೆ, ಕೇಂದ್ರೀಯ ಜಾಗೃತಿ ಆಯೋಗದ ರಚನೆ ಮಾಡ್ತಾರೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988, ಮಾಹಿತಿ ಹಕ್ಕು ಕಾಯ್ದೆ 2005, ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸ್ತಾರೆ, ಕಡತಗಳ ವಿಲೇವಾರಿಗೆ ಇ ಆಫೀಸ್ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ. ನೆಕ್ಸ್ಟ್, ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳನ್ನು ಜಾರಿ ಮಾಡ್ತಾರೆ, ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರಕ್ಕೆ ಕಾರಣಗಳು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಜಾತೀಯತೆ ಬರ್ತದೆ, ಸೃಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನಿನ ಕೊರತೆ, ಮಾನವನ ಸಹಜ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ. ಮುಂದಿನ ಇಂಪಾರ್ಟೆಂಟ್ ಪ್ರಶ್ನೆ, ಮಣ್ಣಿನ ಸವೆತಕ್ಕೆ ಕಾರಣ ಮತ್ತು ಪರಿಣಾಮ. ಇಲ್ಲಿ ಕಾರಣಗಳಂತ ಬಂದಾಗ ಅರಣ್ಯದ ನಾಶ ಬರ್ತದೆ, ಹೆಚ್ಚು ಮೇಯಿಸೋದು ಬರ್ತದೆ, ಅವೈಜ್ಞಾನಿಕ ಬೇಸಾಯದ ಪದ್ಧತಿ, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ ಹೆಂಚು ಮತ್ತು ಮಡಿಕೆ ತಯಾರಿಕೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮಣ್ಣು ಸವೆತದ ಪರಿಣಾಮಗಳು ಅಂತ ಬಂದಾಗ ಏನು ಬರಿಬೇಕಂದ್ರೆ, ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ, ನದಿಗಳ ಪಾತ್ರದ ಬದಲಾವಣೆ, ಜಲಾಶಯಗಳ ಸಂಗ್ರಹ ಸಾಮರ್ಥ್ಯವನ್ನು ಕಡಿಮೆಯಾಗೋದು, ಚಿಲುಮೆಗಳು ಬತ್ತಿ ಹೋಗೋದು, ಆಮೇಲೆ ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಅಂತಕ್ಕಂಥ ಪಾಯಿಂಟ್ಸ್ ಹಾಕಿ ಬರೆದ್ರೆ ಸಾಕು. ಇನ್ನು ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು. ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡಬದು ನಿರ್ಮಾಣ ಮಾಡೋದು, ಅರಣ್ಯ ನಾಶ ತಡೆಯೋದು, ಅರಣ್ಯದ ಬೆಳವಣಿಗೆಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ ಮಾಡೋದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಆಮೇಲೆ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣವನ್ನು ಮಾಡೋದು. ಇನ್ನು ದಯಾನಂದ ಸರಸ್ವತಿ ಅವರ ಕೊಡುಗೆಗಳನ್ನು ಕೇಳ್ತಾರೆ. ಇಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ, ದೇಶಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ಕೊಡ್ತಾರೆ. ಓಕೆ, ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ, ವೇದಗಳಿಗೆ ಹಿಂದಿರುಗಲಿಕ್ಕೆ ಕರೆಗಳನ್ನು ಕೊಡ್ತಾರೆ, ವಿಗ್ರಹಾರಾಧನೆ ಜಾತಿ ಪದ್ಧತಿಗಳನ್ನು ಖಂಡನೆ ಮಾಡ್ತಾರೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಶಾಲೆ ಕಾಲೇಜುಗಳ ಸ್ಥಾಪನೆ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ, ಶುದ್ಧಿ ಚಳವಳಿಯ ಆರಂಭ, ಭಾರತೀಯರಿಗೆ ಭಾರತ ಅಂತ ಹೇಳ್ತಾರೆ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಅದು ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಅಂತ ಬರ್ಬೋದು, ಅಥವಾ ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲೇ ಇದ್ದಾವೆ ಏಕೆ ಅಂತ ಈ ಥರದ ಪ್ರಶ್ನೆಗಳು ಕೂಡ ನಿಮ್ಗೆ ಏನು ಮಾಡ್ಬೋದು ಅಂದರೆ ಬರ್ತಾವೆ. ಅದಕ್ಕೆ ಬರೀತಕ್ಕಂಥ ಫಸ್ಟ್ ಏನಪ್ಪ ಅಂದರೆ ಕಚ್ಚಾ ವಸ್ತುಗಳು, ನೆಕ್ಸ್ಟ್ ಶಕ್ತಿ ಸಂಪನ್ಮೂಲ, ಆಮೇಲೆ ಮಾರುಕಟ್ಟೆ, ಸರ್ಕಾರದ ನೀತಿ, ಸಾರಿಗೆ ಸಂಚಾರ ಸೌಲಭ್ಯ, ತಾಂತ್ರಿಕತೆ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಇವು ಗಂಗಾ ನದಿ ಮೈದಾನದಲ್ಲಿ ಲಭ್ಯವಿದ್ದಾವೆ ಅನ್ನೋದನ್ನು ಲಾಸ್ಟ್ ಅದನ್ನು ಕೇಳಿದ್ರೆ ಬರೀರಿ, ಇಲ್ಲಾದರೆ ಬೇಡ. ಇನ್ನು ಮಹಿಳಾ ಸ್ಥಾನಮಾನ ಸುಧಾರಣಾ ಕ್ರಮಗಳು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಾಡಿದ್ದಾರೆ, ಮಹಿಳಾ ಆಯೋಗದ ರಚನೆ ಮಾಡಿದ್ದಾರೆ, ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆಯನ್ನು ಮಾಡಿದ್ದಾರೆ, ಸಖಿ ಒನ್ ಸ್ಟಾಂಪ್ ಸೆಂಟರ್ ನಿರ್ಮಾಣ, ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿ, ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮಹಿಳಾ ಸಹಾಯವಾಣಿ 1091 ಸೌಲಭ್ಯ, ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕಾರ ಮಾಡಿದ್ದಾರೆ ಅಂತ ಬರೆದ್ರೆ ಸಾಕು. ಇದು ಇಂಪಾರ್ಟೆಂಟ್ ಅದ. ಲಿಂಗತ್ವ ಅಲ್ಪಸಂಖ್ಯಾತರ ಸುಧಾರಣಾ ಸ್ಥಾನಮಾನ ಕ್ರಮಗಳು ಅಂತ ಒಂದು ಬರ್ತದೆ. ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಅವರನ್ನು ಕುಟುಂಬದಿಂದ ಬೇರ್ಪಡಿಸೋ ಹಾಗಿಲ್ಲ, ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ನ ರಚನೆ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್, ಸ್ಮೈಲ್ ಯೋಜನೆ, ಗರಿಮಾಗ್ರಹ ಆಶ್ರಯ ಮನೆ ನಿರ್ಮಾಣ, ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ 2017 ಜಾರಿಗೆ, ಶಿಕ್ಷಣ ಉದ್ಯೋಗ ಚುನಾವಣೆಯಲ್ಲಿ ಅವಕಾಶ, ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ 1% ಮೀಸಲಾತಿ ಅಂತ ಬರೆದ್ರೆ ಸಾಕು. ಇನ್ನು ಅನಕ್ಷರತಾ ನಿವಾರಣಾ ಕ್ರಮಗಳನ್ನೋದು ನೀವು ಜನರಲ್ ಆಗಿನೂ ಕೂಡ ಬರಿಬೋದು.
ಇಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಸ್ಥಾಪಿಸಿದ್ದಾರೆ. ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಮಾಡಿದ್ದಾರೆ. ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ, ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಜಾರಿಗೆ, ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ, 21A ವಿಧಿ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಅಂತ ಕೇಳ್ತಾರೆ. ಇದು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ. ರಾನಡೆ ಬ್ಯಾನರ್ಜಿ ಆಮೇಲೆ ದಾದಾಬಾಯಿ ನವರೋಜಿ ಪ್ರಮುಖರಾಗಿದ್ದರು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ, ಜನರಲ್ಲಿ ರಾಜ್ಯಕ್ಕೆ ಎಚ್ಚರ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಭೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ದೇಶದ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತಾಯ, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಿಸ್ತಾರೆ, ಉತ್ತಮ ಶಿಕ್ಷಣ ಕೊಡ್ತಾರೆ, ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ, ಸಂಪತ್ತಿನ ಸೋರಿಕೆಯ ಬಗ್ಗೆ ವಿವರಣೆ. ಇನ್ನು ತೀವ್ರಗಾಮಿಗಳ ಪಾತ್ರ ಅಥವಾ ತಿಲಕರ ಪಾತ್ರ ಅಂತ ಬರ್ತದೆ. ಇಲ್ಲಿ ತೀವ್ರವಾದ ನಿಲುವು ಪ್ರತಿಪಾದಿಸುವ ಬಣವಾಗಿದೆ. ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದರು. ಬಂಗಾಳ ವಿಭಜನೆಯ ವಿರೋಧ, ಸ್ವದೇಶಿ ಆಂದೋಲನಕ್ಕೆ ಕರೆ, ಸ್ವದೇಶಿ ವಸ್ತು ಬಳಸಲು ಪ್ರೇರೇಪಣೆ, ದೇಶಾದ್ಯಂತ ಸ್ವದೇಶಿ ಚಳವಳಿ ಆರಂಭ, ವಿದೇಶಿ ವಸ್ತು ಬಹಿಷ್ಕಾರ, ಹೋರಾಟಕ್ಕೆ ಜನಸಾಮಾನ್ಯರ ಸಂಘಟನೆ, ಧಾರ್ಮಿಕ ಉತ್ಸವಗಳ ಮೂಲಕ ಜನರ ಪ್ರೇರಣೆ, ಪತ್ರಿಕೆಗಳ ಮೂಲಕ ಜನರನ್ನು ಪ್ರೇರೇಪಿಸ್ತಾರೆ. ಇನ್ನು ಸುಭಾಷ್ ಚಂದ್ರ ಬೋಸ್ರವರ ಪಾತ್ರನೂ ಕೂಡ ನಿಮಗೆ ಕೇಳಬಹುದು. ಇವರು ನೇತಾಜಿ ಅಂತಾನೆ ಜನಪ್ರಿಯರಾಗಿದ್ದಾರೆ. ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಚಳವಳಿಯಲ್ಲಿ ಭಾಗಿ, ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ, ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ, ಹಿಟ್ಲರ್ ಸಹಾಯವನ್ನು ಪಡಿತಾರೆ, INA ಸೈನ್ಯದ ಮುಖಂಡತ್ವವನ್ನು ವಹಿಸ್ತಾರೆ, ದೆಹಲಿ ಚಲೋಗೆ ಕರೆ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ವಿಮಾನ ಅಪಘಾತದಲ್ಲಿ ನಿಧನವನ್ನು ರಾಗ್ತಾರೆ. ಇನ್ನು ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಅಂತಲೂ ಕೂಡ ಕೇಳ್ತಾರೆ. ಅವರು ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳಿದರು. ಓಕೆ, ಭಾರತದ ಭಾವನಾತ್ಮಕ ಮುಖದ ಪರಿಚಯ ಮಾಡಿದರು. ಜಾತಿ ವ್ಯವಸ್ಥೆಯ ಅಧ್ಯಯನ, ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟ ರೂಪಿಸ್ತಾರೆ. ದೇಶದ ಮೊದಲ ಕಾನೂನು ಮಂತ್ರಿ, ಮಹಾಡ್ಕೆರೆ ಮತ್ತು ಕಾಲಾರಾಮ್ ಚಳವಳಿ ರೂಪಿಸ್ತಾರೆ. 3 ದುಂಡು ಮೇಜಿನ ಪರಿಷತ್ಗಳಲ್ಲಿ ಭಾಗವಹಿಸಿ ಅಮೂಲ್ಯ ಸಲಹೆ ಕೊಡ್ತಾರೆ. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ, ಬಹಿಷ್ಕೃತ ಹಿತಕಾರಿಣಿ ಸಭಾ ಸಂಘಟನೆ, ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿತಾರೆ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು, ಭಾರತದ ಮೊದಲ ಕಾನೂನು ಮಂತ್ರಿ, ಸಂವಿಧಾನದಲ್ಲಿ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಒದಗಿಸ್ತಾರೆ. ದೇಶೀಯ ಬೇರುಗಳ ಕಡೆಗೆ ಒಲವು, ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು ದೋಂಡ್ಯಾ ವಾಗ್ನ ಬಂಡಾಯದ ಮೇಲೆ ಪ್ರಶ್ನೆಯೂ ಕೂಡ ಬರ್ತದೆ. ಶೌರ್ಯ ಪರಾಕ್ರಮಗಳಿಂದ ವಾಗ್ ಅಂತಾನೆ ಜನಪ್ರಿಯರಾಗಿದ್ದರು. ವಾಗ್ ಎಂದರೆ ಮರಾಠಿ ಭಾಷೆಯಲ್ಲಿ ಹುಲಿ ಎಂದರ್ಥ. ಖಾಸಗಿ ಸೈನ್ಯವನ್ನು ಸಜ್ಜುಗೊಳಿಸ್ತಾರೆ. ಶಿವಮೊಗ್ಗ ಬಿದನೂರು ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಚಿತ್ರದುರ್ಗ ಕೋಟೆಯನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಮಾಹೆಯಲ್ಲಿದ್ದ ಫ್ರೆಂಚರ ಸಹಾಯ ಪಡಿತಾರೆ. ಶಿಕಾರಿಪುರ ಕೋಟೆ ಕೈವಶವಾಗ್ತದೆ. ಬ್ರಿಟಿಷರಿಗೆ ತಲೆನೋವಾದ ದೋಂಡ್ಯಾ ವಾಗ್ನ ಅಂತ್ಯ ಹಾಡಲು ವೆಲ್ಲೆಸ್ಲಿ ನಿರ್ಧಾರವಾಗ್ತಾನೆ. ಆಮೇಲೆ ಯಾಪಲ್ ಪರವಿಯಲ್ಲಿ ಬಂಧನವಾಗ್ತದೆ. ಕೋನ್ಗಲ್ನಲ್ಲಿ ಹತ್ಯೆ ಆಗ್ತದೆ. ಇನ್ನು ಸಂಗೊಳ್ಳಿ ರಾಯಣ್ಣನ ಹತ್ಯೆ ಅಥವಾ ಸಂಗೊಳ್ಳಿ ರಾಯಣ್ಣನ ಪಾತ್ರ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವತ್ತೂ ಕೂಡ ಕೇಳ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ. ಫಸ್ಟ್ ಏನು ಬರೀಬೇಕಂದ್ರೆ, ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರೆ. ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಟ, ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಯಾಗ್ತಾರೆ. ಸೈನಿಕರನ್ನು ಸಂಘಟಿಸಿ ಸ್ವಾತಂತ್ರ್ಯದ ಅಭಿಮಾನ ಬೆಳೆಸ್ತಾರೆ. ಗುಪ್ತ ಸಭೆಗಳನ್ನು ನಡೆಸಿ ಯೋಜನೆಗಳನ್ನು ರೂಪಿಸ್ತಾರೆ. ತಾಲೂಕು ಕಚೇರಿ ಮತ್ತು ಖಜಾನೆಗಳ ಲೂಟಿ, ಇವರನ್ನು ಸೆರೆ ಹಿಡಿಯಲು ಬ್ರಿಟಿಷರು ಸಂಚು ರೂಪಿಸ್ತಾರೆ. ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಬಂಧಿಸ್ತಾರೆ. 1831ರಲ್ಲಿ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೆ ಏರಿಸ್ತಾರೆ. ಇನ್ನು ಲಾಸ್ಟ್ ಇತ್ತು ಬುಡಕಟ್ಟು ದಂಗೆಗಳ ಪಾತ್ರ. ಇವರು ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆ ಕೊಡ್ತಾರೆ. ಸಂತಾಲರ ದಂಗೆ ಮತ್ತು ಮುಂಡ ಚಳವಳಿ ಪ್ರಮುಖ. ಕರ್ನಾಟಕದಲ್ಲಿ ಹಲಗಲಿ ಬೇಡರ ಬಂಡಾಯ ಗಮನಾರ್ಹ. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು. ಸಂತಾಲರು ಬಂಗಾಲ ಮತ್ತು ಒಡಿಸ್ಸಾದ ಗುಡ್ಡುಗಾಡು ಪ್ರದೇಶಗಳಲ್ಲಿದ್ದರು. ಸಂತಾಲರು ರಹಸ್ಯ ಸಭೆ ನಡೆಸ್ತಾರೆ. ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸ್ತಾರೆ. ದಂಗೆಯು ಬಾರಹತ್, ಭಾಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಗ್ತದೆ. ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನ. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರ ಸೈನ್ಯ ಬಳಕೆ. ಸಂತಾಲರ ದಂಗೆ ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆ. ಇನ್ನು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ವ್ಯತ್ಯಾಸ. ಕಪ್ಪು ಮಣ್ಣು ಡೆಕ್ಕನ್ ಟ್ರಾಪ್ನಲ್ಲಿ ಹೆಚ್ಚಾಗಿ ಹರಡಿದೆ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಗುಜರಾತ್, ಪಶ್ಚಿಮ ಆಂಧ್ರ, ಉತ್ತರ ಕರ್ನಾಟಕಗಳಲ್ಲಿ. ಹಾಗೆ ಜಂಬಿಟ್ಟಿಗೆದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇದು ಕೂಡ ನಿಮಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 8 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಆಮೇಲೆ ಸ್ವಾಮಿ ವಿವೇಕಾನಂದರ ಒಂದು ಕೊಡುಗೆಗಳನ್ನು ಕೇಳ್ತಾರೆ. ಇವರು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ. ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಡ್ತಾರೆ. ವ್ಯಕ್ತಿಗಳ ಇರುವಿಕೆಗೆ ಮಹತ್ವ. ಮೋಕ್ಷಕ್ಕಾಗಿ ಸಮಾಜ ಸೇವೆ ಮುಖ್ಯ ಅಂತ ಹೇಳ್ತಾರೆ. ರಾಮಕೃಷ್ಣ ಮಿಷನ್ ಸ್ಥಾಪನೆ.
ಗಾಂಧೀಜಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರಿಗೆ ಪ್ರೇರಕ ಶಕ್ತಿ, ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆ ವಿರುದ್ಧ ಹೋರಾಟ, ಭಾರತದ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ, ಜನರನ್ನು ವಿದ್ಯಾವಂತರನ್ನಾಗಿ ಮಾಡ್ತಾರೆ, ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕಂತ ಹೇಳ್ತಾರೆ, ಸಮಾಜ ಸುಧಾರಣಾ ಕಾನೂನು ಜಾರಿಗೆ ಬೇಡಿಕೆ, ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯ ಪರಿಚಯ, ರಾಷ್ಟ್ರ ಮತ್ತು ಧರ್ಮ ಒಂದೇ ನಾಣ್ಯದೆರಡು ಮುಖಗಳು ಯುವಕರಿಗೆ ಪ್ರೇರಕ ಶಕ್ತಿ. ಇನ್ನು ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಕೂಡ ಕೇಳ್ತಾರೆ. ಪಾನ ನಿಷೇಧ, ಒತ್ತಾಯ, ಸ್ತ್ರೀ ಪುರುಷರ ಅಸಮಾನತೆ, ಮಾನವ ಹಕ್ಕುಗಳ ನಿರಾಕರಣೆ, ಶೋಷಣೆಗಳ ವಿರುದ್ಧ, ಅಸ್ಪೃಶ್ಯತಾ ಆಚರಣೆ ವಿರೋಧ, ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿ, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ತೆರೀತಾರೆ, ಗುಲಾಮಗಿರಿ ಖಂಡನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ, ರೈತಪರ ಹೋರಾಟಗಳನ್ನು ನಡೆಸ್ತಾರೆ. ಇದು ಎನಿ ಬೆಸೆಂಟ್ ಅವರ ಸುಧಾರಣಾ ಕ್ರಮಗಳಿತ್ತು. ಅವ್ರದ್ದು ಕೂಡ ಒಂದು 8 ಪಾಯಿಂಟ್ಸ್ಗಳನ್ನು ನೀಟಾಗಿ ಬರೀರಿ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ನಿಮಗೆ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಿತ್ತು. ಎನಿ ಬೆಸೆಂಟ್ ಐರ್ಲೆಂಡ್ ದೇಶದ ಮಹಿಳೆ, ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯದ ಮೂಲಕ ನವಚೈತನ್ಯ, ಭಾರತೀಯರ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬಿತ್ತುತ್ತಾರೆ, ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆ ವೃದ್ಧಿಸಲು ಸಾಮರಸ್ಯ ಸಾಧಿಸಲು ಪ್ರಯತ್ನ, ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, 1916ರಲ್ಲಿ ಹೋಮ್ ರೂಲ್ ಚಳವಳಿ ಆರಂಭ, 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆ, ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆಯನ್ನು ನೀಡ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು.